ಹಾಯ್ ಗಾಯ್ಸ್, ಹೇಗಿದ್ದೀರೆಲ್ಲರೂ? ಇವತ್ತು ಹಾಗಲಕಾಯಿಯ ಮಸಾಲ ಕರಿಯನ್ನು ತುಂಬ ಸುಲಭ ರೀತಿಯಲ್ಲಿ ಮಾಡಿ ತೋರಿಸ್ತೇನೆ. ಇದು ಯಾರಿಗೂ ಮಾಡಬಹುದು. ಇದು ಅನ್ನ, ಚಪಾತಿ, ನೀರು ದೋಸೆ ಜೊತೆ ತುಂಬ ಟೇಸ್ಟಿ ಆಗ್ತದೆ. ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ 2 ಹಾಗಲಕಾಯಿ, 1 ಟೊಮ್ಯಾಟೊ, 1 ನೀರುಳ್ಳಿಯನ್ನು ತೆಗೆದಿದ್ದೇನೆ. ಹಾಗಲಕಾಯಿಯ ಬೀಜವನ್ನು ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿ ಒಂದು ಬೌಲಿಗೆ ಹಾಕಿ 1 ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಡುವ. ಅರ್ಧ ಗಂಟೆ ಆಗಿದೆ. ಈಗ ನೀರು ಬಿಟ್ಟಿದೆ ಹಾಗಲಕಾಯಿದು. ಹಾಗಲಕಾಯಿಯನ್ನು ಹಿಂಡಿ ಕುಕ್ಕರಿಗೆ ಹಾಕುವ. ಹೀಗೆ ಮಾಡಿದರೆ ಜಾಸ್ತಿ ಕಹಿ ಆಗೋದಿಲ್ಲ. ಈಗ ಕಟ್ ಮಾಡಿದ ಟೊಮೆಟೊ ಮತ್ತು ನೀರುಳ್ಳಿಯನ್ನು ಸಹ ಸೇರಿಸೋಣ. ಕುಕ್ಕರನ್ನು ಗ್ಯಾಸಿನ ಮೇಲೆ ಇಟ್ಟು ಸ್ವಲ್ಪ ನೀರನ್ನು ಸೇರಿಸೋಣ. 4 ವಿಸಿಲ್ ಬರುವ ತನಕ ಬೇಯಿಸೋಣ. ಈಗ ಬೆಂದಿದೆ. ಸ್ವಲ್ಪ ಸ್ಪೂನಿಂದ ಸ್ಮ್ಯಾಶ್ ಮಾಡಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಒಂದು ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡುವ. ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕಿ ಹಾಗಲಕಾಯಿ ಮಸಾಲಕ್ಕೆ ಸೇರಿಸೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಸರ್ವ್ ಮಾಡುವ. ಈಗ ಹಾಗಲಕಾಯಿ ಪಲ್ಯ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.